ಇವತ್ತಿನ ತರಗತಿಯಲ್ಲಿ ನಾವು ಪಾಶ್ಚಾತ್ಯ ಧರ್ಮಗಳು ಈ ಧರ್ಮಗಳ ಕುರಿತು ನಮ್ಮ ಮುಂಬರುವ GPSTR, PSTR ಹಾಗೆ HSTR, PU ರಿಕ್ರೂಟ್ಮೆಂಟಲ್ಲಿ ಪ್ರಶ್ನೆಗಳು ಬರುವ ದೃಷ್ಟಿಯಿಂದ ಈ ಯೂನಿಟ್ಟು ನಮ್ಮ ಕಲಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಹಾಗೆ ಇವತ್ತಿನ ಕ್ಲಾಸಲ್ಲಿ ನಾವು ಪಾಶ್ಚಾತ್ಯ ಧರ್ಮಗಳು ಆ ಪಾಶ್ಚಾತ್ಯ ಧರ್ಮಗಳ ಕುರಿತು ಇವತ್ತು ತಿಳಿಯೋಣ. ಮೊದಲನೇದಾಗಿ ಯಹೂದಿ ಧರ್ಮ, ಪಾರ್ಸಿ ಧರ್ಮ, ಹಾಗೆ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹೀಗೆ ಹಲವಾರು ಧರ್ಮಗಳು, ಜನಾಂಗಗಳು, ಜಾತಿಗಳು ನಮ್ಮ ಪ್ರಪಂಚದಲ್ಲಿವೆ. ಅಂತಹ ಕೆಲವೊಂದಿಷ್ಟು ಧರ್ಮಗಳ ಕುರಿತು ಇವತ್ತು ಅಧ್ಯಯನ ಮಾಡುವ. ಮೊದಲನೇದಾಗಿ ಯಹೂದಿ ಧರ್ಮ. ಈ ಯಹೂದಿ ಧರ್ಮ ಆರಂಭವಾಗುವುದು ಇಸ್ರೇಲ್ ದೇಶದಲ್ಲಿ. ಹಾಗೆ ಈ ಯಹೂದಿ ಧರ್ಮ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ. ಪ್ರಾಚೀನ ಅಂದರೆ ಹಳೆಯ. ಈ ಯಹೂದಿ ಧರ್ಮ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಹಳೆಯ ಧರ್ಮವಾಗಿದೆ. ಈ ಧರ್ಮವನ್ನು ಜುಡಾಯಿಸಮ್ ಎಂದು ಕರೆಯುತ್ತಾರೆ. ಈ ಧರ್ಮದ ಅನುಯಾಯಿಗಳನ್ನು ಜೂಗಳು ಅಥವಾ ಯಹೂದ್ಯರು ಎನ್ನುವರು. ಹೀಗೆ ನಾವು ನಮ್ಮ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಮಾತನಾಡ್ತೀವೋ, ಹಾಗೆ ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡ್ತೀವೋ, ಹಾಗೆ ಯಹೂದಿಗಳು ತಮ್ಮ ಮಾತೃಭಾಷೆಯಾದ ಇಬ್ರು ಎಂಬ ಭಾಷೆಯನ್ನು ಅವರು ಮಾತನಾಡುತ್ತಾರೆ. ಅದೇ ರೀತಿಯಾಗಿ ಯಹೂದಿಯರು ಪೂಜಿಸುವ ದೇವರು ಯಾವೆ. ನಾವು ಯಾವ ರೀತಿ ರಾಮ, ಕೃಷ್ಣ, ಆಂಜನೇಯ ದೇವರನ್ನು ಪೂಜಿಸ್ತೇವೋ, ಹಾಗೆ ಯಹೂದಿಗಳು ಯಾವೆ ಎಂಬ ದೇವರನ್ನು ಪೂಜೆ ಮಾಡ್ತಾರೆ. ಈ ಯಹೂದಿಯರ ಮೂಲ ಪುರುಷ ಅಂದರೆ ಯಹೂದಿಯರು ಯಾರ ತತ್ವದ ಮೇರೆಗೆ, ಯಾರ ಸಂದೇಶದ ಮೇರೆಗೆ ಮೊದಲು ತಮ್ಮ ಜೀವನವನ್ನು ನಡೆಸ್ತಿದ್ದರಂದರೆ ಅಬ್ರಹಾಂ. ಈ ಅಬ್ರಹಾಮನನ್ನು ಯಹೂದಿಯರ ಮೂಲ ಪುರುಷ ಅಂತ ಕರೀತಾರೆ. ಕ್ರೈಸ್ತ, ಇಸ್ಲಾಂ, ಯಹೂದಿ ಧರ್ಮಗಳನ್ನು ಅಬ್ರಾಹಮೀಯ ಧರ್ಮಗಳು ಎಂದು ಕರೆಯುತ್ತಾರೆ. ಕ್ರೈಸ್ತ, ಇಸ್ಲಾಂ ಮತ್ತು ಯಹೂದಿ ಧರ್ಮಗಳನ್ನು ಅಬ್ರಾಹಮೀಯ ಧರ್ಮಗಳು ಎಂದು ಕರೆಯುತ್ತಾರೆ. ಹಾಗೆ ಯಹೂದಿಯರ ಪ್ರವಾದಿ ಮೋಸೆಸ್. ನಂತರದಾಗಿ ಯಹೂದಿಯರ ಪವಿತ್ರ ಗ್ರಂಥ, ಯಹೂದಿ ಧರ್ಮದ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್ ಅಥವಾ ಓಲ್ಡ್ ಟೆಸ್ಟಮೆಂಟ್ ಅಥವಾ ಹಳೆಯ ಒಡಂಬಡಿಕೆಗಳು. ಯಹೂದಿಯರ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್ ಅಥವಾ ಓಲ್ಡ್ ಟೆಸ್ಟಮೆಂಟ್, ಹಾಗೆ ಹಳೆಯ ಒಡಂಬಡಿಕೆಗಳು ಎಂದು ಕರೆಯುತ್ತೇವೆ. ನಮಗೆ ಹೇಗೆ ಭಗವದ್ಗೀತೆ ಶ್ರೇಷ್ಠವೋ, ಹಾಗೆ ಯಹೂದಿಗಳಿಗೆ ಹಿಬ್ರೂ ಬೈಬಲ್ ಎಂಬುದು ಅವರ ಪವಿತ್ರ ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ 3 ವಿಭಾಗಗಳಿವೆ. ಈ ಗ್ರಂಥದಲ್ಲಿ ಒಟ್ಟು 3 ವಿಭಾಗಗಳಿವೆ. ಮೊದಲನೇದಾಗಿ ಕಾನೂನು ಬರಹಗಳು. ಇನ್ನು ಮೂರನೇದು ಪ್ರವಾದಿ, ಯಹೂದಿಯರ ಪ್ರವಾದಿಯಾಗಿರುವ ಮೋಸೆಸ್ಸರ ನುಡಿಗಳಿವೆ. ಮೋಸೆಸ್ಸರ ತತ್ವಗಳು, ಬೋಧನೆಗಳು ಈ 3ನೇ ಭಾಗದಲ್ಲಿ ಕಾಣಬಹುದಾಗಿದೆ. ಹಾಗೆ ಈ ಯಹೂದಿಯರ ಇತಿಹಾಸ, ಯಹೂದಿಯರು ಯಾವ ರಾಜನ ಆಶ್ರಯದಲ್ಲಿ ಜೀವನ ಮಾಡ್ತಾ ಇದ್ರು, ಯಾವ ರಾಜನ ಅಧೀನದಲ್ಲಿ ತಮ್ಮ ದಿನನಿತ್ಯ ಜೀವನ ಮಾಡ್ತಾ ಇದ್ದರು ಎಂಬುದನ್ನು ತಿಳಿಯೋಣ. ಯಹೂದಿಯರು ಡೇವಿಡ್ ಎಂಬ ರಾಜನ ಆಶ್ರಯದಲ್ಲಿ ತಮ್ಮ ದಿನನಿತ್ಯದ ಜೀವನವನ್ನು ನಡೆಸ್ತಾ ಇದ್ರು. ಈ ಡೇವಿಡ್ ಯಹೂದಿಯರ ಪ್ರಥಮ ದೊರೆ. ಹಾಗೆ ಗೋಲಾಯತ್, ಈ ಡೇವಿಡ್ ರಾಜನಾಗಕ್ಕಿಂತ ಮುಂಚೆ ಗೋಲಾಯತ್ ಎಂಬುವನನ್ನು ಸೋಲಿಸಿ ಅರಸನಾಗುತ್ತಾನೆ. ಹಾಗೆ ಡೇವಿಡನಿಗೆ ಸಾಲೋಮನ್ ಎಂಬ ಮಗನಿರ್ತಾನೆ. ಈ ಸಾಲೋಮನ್ ತನ್ನ ತಂದೆಯ ಮರಣಾನಂತರ ಅಧಿಕಾರಕ್ಕೆ ಬರ್ತಾನೆ. ತನ್ನ ತಂದೆಯಾದ ಡೇವಿಡನ ಮರಣಾನಂತರ ಅಧಿಕಾರಕ್ಕೆ ಬರ್ತಾನೆ. ಹಾಗೆ ಸಾಲೋಮನ್ ಯಹೂದಿಯರ ಮೊದಲ ದೇವಾಲಯವನ್ನು ನಿರ್ಮಿಸಿದನು. ಈ ಸಾಲೋಮನ್ ಡೇವಿಡನ ಮಗನಾಗಿದ್ದು ಡೇವಿಡನ ಮರಣಾನಂತರ ಅಧಿಕಾರಕ್ಕೆ ಬರ್ತಾನೆ. ಹಾಗೆ ಯಹೂದಿಯರು ಪೂಜೆ ಮಾಡುವ ಯಾವ ದೇವರಿಗೆ ಒಂದು ದೇವಾಲಯವನ್ನು ನಿರ್ಮಿಸ್ತಾನೆ. ಆ ದೇವಾಲಯ ಯಹೂದಿಯರ ಮೊದಲ ದೇವಾಲಯವಾಗಿ ಮಾರ್ಪಾಡಾಗುತ್ತೆ.
ಹಾಗೆ ಸಾಲೋಮನ್ನನ ಮರಣಾನಂತರ ಈ ಯಹೂದಿ ರಾಜ್ಯ 2 ಭಾಗಗಳಾಗಿ ವಿಭಾಗವಾಗುತ್ತದೆ. ಈ ಸಾಲೋಮನ್ನನ ಮರಣಾನಂತರ ಈ ಯಹೂದಿ ರಾಜ್ಯ 2 ಭಾಗಗಳಾಗಿ ವಿಭಾಗವಾಗುತ್ತದೆ. ಒಂದು ಇಸ್ರೇಲ್, ಇನ್ನೊಂದು ಜೂಡಾ. ಇಸ್ರೇಲ್ ಮತ್ತು ಜೂಡಾ ಎಂಬ 2 ಭಾಗಗಳಾಗಿ ಈ ಯಹೂದಿ ರಾಜ್ಯ ಸಾಲೋಮನ್ನನ ಮರಣಾನಂತರ ವಿಭಾಗವಾಗುತ್ತದೆ. ಓಕೆ, ನೆಕ್ಸ್ಟ್ ಮುಂದಿನದಾಗಿ ಯಹೂದಿಯರ 10 ಕಟ್ಟಳೆಗಳು. ಯಹೂದಿಯರ ಪವಿತ್ರ ಗ್ರಂಥವಾದ ಹಿಬ್ರೂ ಬೈಬಲ್ನಲ್ಲಿ ಈ 10 ಕಟ್ಟಳೆಗಳ ಕುರಿತು ತಿಳಿಯಬಹುದಾಗಿದೆ. ಆ 10 ಕಟ್ಟಳೆಗಳು, ತತ್ವಗಳು ಯಾವ ರೀತಿಯಾಗಿದೆ ಎಂಬುದನ್ನು ನಂತರದಾಗಿ ತಿಳಿಯೋಣ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಯಹೂದಿಯರು ಪೂಜಿಸುವ ದೇವರು ಯಾವೇ, ಆ ದೇವರಿಗಿಂತ ಬೇರೆ ದೇವರಿಲ್ಲ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಓಕೆ. ಎರಡನೆಯದಾಗಿ ತಂದೆ ತಾಯಿಗಳನ್ನು ಗೌರವಿಸಬೇಕು. ಯಹೂದಿಯರ 10 ಕಟ್ಟಳೆಗಳಲ್ಲಿ ಎರಡನೆಯದು ತಂದೆ ತಾಯಿಗಳನ್ನು ಗೌರವಿಸಬೇಕು. ಇನ್ನು ಮೂರನೇದು ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಮೂರ್ತಿ ಪೂಜೆ. ಈ ಯಹೂದಿ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಯಾವುದೇ ಅನುಮತಿ ಇಲ್ಲ. ಹಾಗೆ ಮೂರ್ತಿ ಪೂಜೆ ಇದರಲ್ಲಿ ಬರುವುದಿಲ್ಲ. ಮೂರ್ತಿ ಪೂಜೆಯನ್ನು ಇವರು ತೀವ್ರವಾಗಿ ಖಂಡನೆ ಮಾಡ್ತಾರೆ. ಹಾಗೆ ಏಳನೇದಾಗಿ ದೇವರ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು ಯಾರು ಮಾಡಬಾರದು. ದೇವರ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು, ಅಂದರೆ ಡಾಂಬಿಕ ಭಕ್ತಿಯಿಂದ ಜನರನ್ನು ಮೂಢನಂಬಿಕೆಗೆ ಒಳಪಡಿಸುವಂಥ ದೇವರ ಅಂಥ ಕಾರ್ಯವನ್ನು ಮಾಡಬಾರದು ಎಂಬುದನ್ನು ಒಳಗೊಂಡಿದೆ. ಹಾಗೆ ಸುಳ್ಳು ಹೇಳಬಾರದು. ಇನ್ನು 9ನೇದು ಸಬತ್ ದಿನವನ್ನು ಪವಿತ್ರ ದಿನವೆಂದು ಆಚರಿಸುವುದು. ಇನ್ನು 10ನೇದು ಅಸೂಯೆ ಪಡಬಾರದು. ನಮ್ಮಲ್ಲಿರುವ ಪ್ರಮುಖ ದುರ್ಬುದ್ಧಿ ಅಂದರೆ ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸದೇ ಇರುವುದು, ಅಸೂಯೆ ಪಡುವುದು. ಇಂತಹ ಅಸೂಯೆಯನ್ನು ಪಡಬಾರದು ಎಂಬುದನ್ನು ಯಹೂದಿಯರು ತಮ್ಮ 10 ಕಟ್ಟಳೆಗಳಲ್ಲಿ ಒಂದನ್ನಾಗಿ ಸೇರಿಸಿದ್ದಾರೆ. ಓಕೆ, ಯಹೂದಿಯರ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್. ಆ ಹಿಬ್ರೂ ಬೈಬಲಲ್ಲಿ ಈ 10 ಕಟ್ಟಳೆಗಳನ್ನು ಅವರು ದಿನನಿತ್ಯ ಜೀವನದಲ್ಲಿ ಪಾಲಿಸಬೇಕೆಂಬುದನ್ನು ಹೇಳಿದ್ದಾರೆ. ಹಾಗೆ ಯಹೂದಿಯರ ಮೂಲ ಪುರುಷ ಅಬ್ರಹಾಂ, ಯಹೂದಿಯರ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್. ಹಾಗೆ ಯಹೂದಿಯರು ಮಾತನಾಡುವ ಭಾಷೆ ಹಿಬ್ರೂ. ಹಾಗೆ ಈ ಯಹೂದಿಯರ ಪ್ರವಾದಿ ಮೋಸೆಸ್. ಹಾಗೆ ಈ ಯಹೂದಿಯರ ಪ್ರಮುಖ ಗ್ರಂಥವಾದ ಹಿಬ್ರೂ ಬೈಬಲಲ್ಲಿ 3 ಭಾಗಗಳ ಕಂಡುಬರುತ್ತವೆ. ಮೊದಲನೇದು ಕಾನೂನು, ಬರಹ, ಮತ್ತು ಇನ್ನೊಂದು ಮೋಸೆಸರ ನುಡಿಗಳು. ಓಕೆ, ಇನ್ನು ಮುಂದಿನದಾಗಿ ಪಾರ್ಸಿ ಧರ್ಮ. ಈ ಪಾರ್ಸಿ ಧರ್ಮ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಧರ್ಮಗಳಲ್ಲಿ ಒಂದಾಗಿದೆ. ಈ ಪಾರ್ಸಿ ಧರ್ಮವು ಪರ್ಷಿಯಾ ಅಥವಾ ಈಗಿನ ಇರಾನ್ನಲ್ಲಿ ಪ್ರಾರಂಭವಾಗುತ್ತದೆ. ಈ ಪಾರ್ಸಿ ಧರ್ಮ ಪರ್ಷಿಯಾ ಅಥವಾ ಈಗಿನ ಇರಾನ್ನಲ್ಲಿ ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಯಾರನ್ನ ಭಾರತದ ವೃದ್ಧ ಪಿತಾಮಹ ಎಂದು ಕರಿತೀವೋ, ದಾದಾಬಾಯಿ ನೌರೋಜಿ ಆಗಿರುವ ಅವರು ಪಾರ್ಸಿ ಜನಾಂಗಕ್ಕೆ ಸೇರಿದವರಾಗಿದ್ದರು. ಹಾಗೆ ಈ ಪಾರ್ಸಿ ಜನಾಂಗದ ಸಮುದಾಯದವರು ನಮ್ಮ ಭಾರತದ ಅರ್ಥವ್ಯವಸ್ಥೆ, ಸೈನ್ಯ, ಸ್ವತಂತ್ರ ಚಳವಳಿಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಓಕೆ, ಇನ್ನು ಮುಂದಿನದಾಗಿ ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಜರಾಥುಸ್ಟ್ರ. ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡಿದವರು ಜರಾಥುಸ್ಟ್ರ. ಈ ಜರಾಥುಸ್ಟ್ರ ಇರಾನಿನ ಧರ್ಮ ಸುಧಾರಕ ಮತ್ತು ಪ್ರವಾದಿ. ಈ ಜರಾಥುಸ್ಟ್ರ ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆ ಈ ಜರಾಥುಸ್ಟ್ರ ಇರಾನಿನ ಧರ್ಮ ಸುಧಾರಕ ಮತ್ತು ಪ್ರವಾದಿ. ಇನ್ನು ಪಾರ್ಸಿ ಧರ್ಮವನ್ನು ಜೊರಾಸ್ಟ್ರಿಯನ್, ಅಂದರೆ ಯಾರು ಪಾರ್ಸಿ ಧರ್ಮವನ್ನು ಪಾಲನೆ ಮಾಡ್ತಾರೆ ಅಂಥವರಿಗೆ ಜೊರಾಸ್ಟ್ರಿಯನ್ ಅಂತ ಕರಿತೀವಿ. ಈ ಪಾರ್ಸಿ ಧರ್ಮವನ್ನು ಜೊರಾಸ್ಟ್ರಿಯನ್ ಅಂತ ಕರಿತೇವೆ. ಹಾಗೆ ಅಹುರ್ ಮಜಾದ್
ಇಲ್ಲಿ ಅವರ ದೇವರು, ಅವರು ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂದರೆ ಅಹುರ್ ಮಜಾದ್. ಅಹುರ್ ಮಜಾದ್ ಎಂಬ ದೇವರನ್ನು ಪಾರ್ಸಿ ಜನಾಂಗದವರು ಪೂಜೆ ಮಾಡ್ತಾರೆ. ಈ ಪಾರ್ಸಿ ಜನಾಂಗದವರ ಆಚರಣೆಗಳು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿವೆ. ನಮ್ಮ ಹಿಂದೂ ಧರ್ಮದ ಹಾಗೆ ವೈದಿಕ ಧರ್ಮದ ಆಚರಣೆಗಳು ಹಾಗೆ ಪಾರ್ಸಿ ಜನಾಂಗದವರು ನಮ್ಮ ವೈದಿಕ ಆಚರಣೆಗಳನ್ನು ಪಾಲನೆ ಮಾಡುವವರಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇವರು ಪಾರ್ಸಿ ಜನಾಂಗದವರು ಸೂರ್ಯದೇವನನ್ನು ಪೂಜೆ ಮಾಡ್ತಾರೆ. ಹಾಗೆ ವೈದಿಕ ಧರ್ಮದಲ್ಲಿ ಬರುವ ಉಪವಾಸ, ಬ್ರಹ್ಮಚರ್ಯ ಮತ್ತು ನೈರ್ಮಲ್ಯತೆ ಪ್ರಮುಖ ಆಚರಣೆಗಳಾಗಿವೆ. ಈ ನಮ್ಮ ವೈದಿಕ ಧರ್ಮದಲ್ಲಿ ಬರುವ ಉಪವಾಸ ಮಾಡುವುದು, ಬ್ರಹ್ಮಚರ್ಯ ಪಾಲನೆ ಮಾಡುವುದು, ಹಾಗೆ ನೈರ್ಮಲ್ಯತೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಆಚರಣೆಗಳನ್ನು ಈ ಪಾರ್ಸಿ ಜನಾಂಗದವರು ಮಾಡ್ತಾರೆ. ಇನ್ನು ಸೂರ್ಯನನ್ನು ಇವರು ಆರಾಧಿಸ್ತಾರೆ. ಯಾರು? ಪಾರ್ಸಿ ಧರ್ಮದವರು ಸೂರ್ಯದೇವನನ್ನು ಆರಾಧಿಸುತ್ತಾರೆ. ಹಾಗೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಅವೆಸ್ತಾ. ಹೀಗೆ ಯಹೂದ್ಯರ ಪವಿತ್ರ ಗ್ರಂಥವಾದ ಇಬ್ರೂ ಬೈಬಲ್ ಅಥವಾ ಓಲ್ಡ್ ಟೆಸ್ಟಮೆಂಟ್ ಅಥವಾ ಹಳೆಯ 10 ಒಡಂಬಡಿಕೆಗಳು ಎಂಬ ಪವಿತ್ರ ಗ್ರಂಥದಂತೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಅವೆಸ್ತಾ. ಓಕೆ, ಈ ಗ್ರಂಥದಲ್ಲಿ ಹಲವಾರು ಭಾಗಗಳಿದ್ದು ಅವುಗಳಲ್ಲಿ ಗಾಥಾ ಮತ್ತು ಯಶ್ನ ಎಂಬ 2 ಪ್ರಮುಖ ಭಾಗಗಳು ಕಂಡುಬರ್ತವೆ. ಪಾರ್ಸಿ ಧರ್ಮದ ಪವಿತ್ರ ಗ್ರಂಥವಾದ ಅವೆಸ್ತಾದಲ್ಲಿ ಅನೇಕ ಭಾಗಗಳಿವೆ. ಹಾಗೆ ಅದೇ ರೀತಿ ಗಾಥಾ ಮತ್ತು ಯಶ್ನ ಎಂಬ ಪ್ರಮುಖ ಭಾಗಗಳು ಕಂಡುಬರ್ತವೆ. ಈ ಗಾಥಾ ಅಂದರೆ ಏನು? ಗಾಥಾ ಅಂದರೆ ಅವೆಸ್ತ ಗ್ರಂಥದಲ್ಲಿ ಬರುವ ಪದ್ಯ ರೂಪ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಈ ಗಾಥಾ ಭಾಗ ಒಳಗೊಂಡಿದೆ. ಗಾಥಾ ಅಂದರೆ ಪದ್ಯ ರೂಪದ ಸಾಹಿತ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಹೊಂದಿರುವ ಭಾಗವನ್ನು ಗಾಥಾ ಅಂತ ಕರೀತಾರೆ. ಹಾಗೆ ಯಶ್ನ ಇದು ಪೂಜೆ, ಆರಾಧನೆ, ಆಚರಣೆಗೆ ಸಂಬಂಧಿಸಿದ ಭಾಗವಾಗಿದೆ. ಹೀಗೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥವಾದ ಅವೆಸ್ತಾದಲ್ಲಿ ಅನೇಕ ಭಾಗಗಳು ಕಂಡುಬರ್ತವೆ. ಅಂತಹ ಭಾಗಗಳಲ್ಲಿ 2 ಪ್ರಮುಖ ಭಾಗಗಳಿವೆ. ಯಾವುದು? ಫಸ್ಟ್ ಒಂದು ಗಾಥಾ ಅಂದರೆ ಇದು ಪದ್ಯ ರೂಪದ ಸಾಹಿತ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಒಳಗೊಂಡಿರುವ ಭಾಗ. ಹಾಗೆ ಯಶ್ನ ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದ ಭಾಗವಾಗಿದೆ. ಈ ಗಾಥಾ ಮತ್ತು ಯಶ್ನ ಸಂಸ್ಕೃತದ ಮೂಲ ಪದಗಳಾಗಿವೆ. ಈ ಅವೆಸ್ತದಲ್ಲಿ ಬರುವ 2 ಭಾಗಗಳಾದ ಗಾಥಾ ಮತ್ತು ಯಶ್ನ ಇವು ಮೂಲತಃ ಸಂಸ್ಕೃತ ಭಾಷೆಯ ಮೂಲ ಪದಗಳಾಗಿವೆ. ಓಕೆ, ಇನ್ನು ಮುಂದಿನದಾಗಿ ನಾವು ವಿಶ್ವದಲ್ಲೇ ಅತಿ ಹೆಚ್ಚು ಜನರು ಪಾಲನೆ ಮಾಡುವ ಕ್ರೈಸ್ತ ಧರ್ಮದ ಕುರಿತು ಮುಂದಿನದಾಗಿ ತಿಳಿಯೋಣ. ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು, ಅವರ ಪವಿತ್ರ ಗ್ರಂಥ ಯಾವುದು, ಹಾಗೆ ಆ ಕ್ರೈಸ್ತ ಧರ್ಮದಲ್ಲಿ ಎಷ್ಟೆಲ್ಲ ಪಂಗಡಗಳಿವೆ ಎಂಬುದರ ಕುರಿತು ನಿಮಗೆ ಆಲ್ರೆಡಿ ತಿಳಿದೇ ಇರುತ್ತೆ. ಈಗ ಅಂತಹದ ಕ್ರೈಸ್ತ ಧರ್ಮದ ಬಗ್ಗೆ ತಿಳಿಯೋಣ. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತನನ್ನು ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಕರೀತಾರೆ. ಓಕೆ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಕ್ರೈಸ್ತ ಧರ್ಮದ ಪಂಗಡಗಳು. ಕ್ರೈಸ್ತ ಧರ್ಮದಲ್ಲಿ ಪ್ರಮುಖವಾಗಿ 2 ಪಂಗಡಗಳು ಕಂಡುಬರ್ತವೆ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಓಕೆ, ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು, ಹಾಗೆ ಆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳು ಬರ್ತವೆ. ಒಂದನೇದು ಪ್ರೊಟೆಸ್ಟೆಂಟ್, ಹಾಗೆ ಕ್ಯಾಥೋಲಿಕ್. ಓಕೆ, ಇನ್ನು ಪ್ರೊಟೆಸ್ಟೆಂಟ್ ಇಟ್ ಮೀನ್ಸ್ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರ್ ಅಂತ ಕರೀತಾರೆ. ಮಾರ್ಟಿನ್ ಲೂಥರ್. ಓಕೆ, ಇನ್ನು ಯೇಸು ಕ್ರಿಸ್ತ, ಕ್ರೈಸ್ತ ಧರ್ಮದ ಸ್ಥಾಪಕನಾದ ಯೇಸು ಕ್ರಿಸ್ತನ ಬಗ್ಗೆ ಮುಂದಿನದಾಗಿ ತಿಳಿಯೋಣ. ಆತ ಯಾವಾಗ ಜನಿಸಿದ, ಆತನ ಜನ್ಮಸ್ಥಳ ಯಾವುದು, ಆತನ ತಂದೆ ತಾಯಿ ಯಾರು. ಓಕೆ, ಯೇಸು ಕ್ರಿಸ್ತ ಜನಿಸಿದ್ದು ಜನ್ಮಸ್ಥಳ ಜೆರೂಸಲೇಮ್ನ ಬೆತ್ಲೆಹೇಮ್. ನಾವು ಇಲ್ಲಿಂದ ಯೇಸು ಕ್ರಿಸ್ತನ ಜನನದಿಂದ ನಾವು
ಯೇಸು ಕ್ರಿಸ್ತನ ಜನನದಿಂದ ನಾವು ನಿಖರವಾದ ಟೈಮ್ ಲೈನನ್ನು ಅಳವಡಿಸಿಕೊಂಡಿದ್ದೇವೆ. ಯಾವಾಗ ಯೇಸು ಕ್ರಿಸ್ತನ ಜನನ ಆಗುತ್ತೋ ಆವಾಗಿನಿಂದ ಕ್ರಿಸ್ತ ಶಕ ಎಂಬುದು ನಮ್ಮ ಇತಿಹಾಸದಲ್ಲಿ ಪ್ರಾರಂಭವಾಗುತ್ತದೆ. ಹಾಗೆ ಜನ್ಮಸ್ಥಳ, ಈ ಯೇಸು ಕ್ರಿಸ್ತನ ಜನ್ಮಸ್ಥಳ ಜೆರುಸಲೆಂನ ಬೆತ್ಲೆಹೇಮ್ ಎಂಬಲ್ಲಿ ಯೇಸು ಕ್ರಿಸ್ತರು ಜೋಸೆಫ್ ಮತ್ತು ಮೇರಿ ಎಂಬ ದಂಪತಿಯ ಪುತ್ರನಾಗಿ ಜನ್ಮಿಸುತ್ತಾರೆ. ಹಾಗೆ ಯೇಸು ಕ್ರಿಸ್ತರು ಸೆಮೆಟಿಕ್ ಮತ್ತು ಅರಾಮಿಕ್ ಭಾಷೆಯನ್ನು ಬಲ್ಲವರಾಗಿದ್ದರು. ಯೇಸು ಕ್ರಿಸ್ತರು ಸೆಮೆಟಿಕ್ ಮತ್ತು ಅರಾಮಿಕ್ ಭಾಷೆಯನ್ನು ಬಲ್ಲವರಾಗಿದ್ದರು. ಮುಂದಿನದಾಗಿ ಜಾನ್ ಅಂದರೆ ಒಬ್ಬ ಧಾರ್ಮಿಕ ಪ್ರವರ್ತಕ. ಜಾನ್ ಎಂಬ ಧಾರ್ಮಿಕ ಪ್ರವರ್ತಕ ಮಸೀಹ ಅಥವಾ ಮಹಾರಕ್ಷಕ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಮಹಾರಕ್ಷಕ ಬರ್ತಾನೆ ಎಂಬ ಮಸೀಹ ಅಥವಾ ಮಹಾರಕ್ಷಕ ಎಂಬ ಕಲ್ಪನೆಯನ್ನು ಈ ಜಾನ್ ಎಂಬ ಧಾರ್ಮಿಕ ಪ್ರವರ್ತಕ ಕಲ್ಪನೆಯನ್ನು ಹುಟ್ಟಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಜಾನ್ ಯೇಸುವನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಕರೆದನು. ಈ ಜಾನ್ ಎಂಬ ಧಾರ್ಮಿಕ ಪ್ರವರ್ತಕ ಯೇಸುವನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಕರೆಯುತ್ತಾನೆ. ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನು ಅಪೋಸಲ್ಸ್, ಹಾಗೆ ಯೇಸು ಕ್ರಿಸ್ತರ ಅನುಯಾಯಿಗಳನ್ನು 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯುತ್ತಾರೆ. ಅಂತಹ ಶಿಷ್ಯರಲ್ಲಿ ಪೀಟರ್ ಯೇಸುವಿನ ಮೊದಲ ಅನುಯಾಯಿ ಆಗುತ್ತಾನೆ. ಪೀಟರ್ ಯೇಸುವಿನ ಮೊದಲ ಶಿಷ್ಯ ಅಥವಾ ಅನುಯಾಯಿ ಆಗ್ತಾನೆ. ಯೇಸು ಕ್ರಿಸ್ತರು ಯಹೂದಿಯರ ಡಂಬಾಚಾರದಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ವಿರೋಧಿಸಿದರು. ಈ ರೋಮನ್ ಜನರು ರೋಮನ್ ಸಾಮ್ರಾಜ್ಯದಲ್ಲಿ ರೋಮನ್ ನಗರದಲ್ಲಿ ಹೊಂದಿರುವ ಡಂಬಾಚಾರದಿಂದಾಗಿ, ಹಾಗೆ ಯಹೂದಿಯರು ಹೊಂದಿರುವ ಡಂಬಾಚಾರದಿಂದ ಯೇಸು ಕ್ರಿಸ್ತರು ಅವರ ವಿರುದ್ಧ ಪ್ರತಿಭಟನೆಗೆ ಹಾಗೆ ಅವರ ವಿರುದ್ಧ ಹೋರಾಡಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಂತಹ ಯೇಸು ಕ್ರಿಸ್ತರನ್ನು ರೋಮನ್ ಸೈನಿಕರು ಬಂಧಿಸಿ ಗೋಲ್ಗೊಥಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸ್ತಾರೆ. ಹಾಗೆ ರೋಮನ್ ಸೈನಿಕರು ಯೇಸು ಕ್ರಿಸ್ತರನ್ನು ಗೋಲ್ಗೊಥಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಿದರು. ಈ ಯೇಸು ಕ್ರಿಸ್ತರು ಯಾವೆಲ್ಲ ತತ್ವಗಳನ್ನು ಬೋಧಿಸಿದರು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಹಾಗೆ ಈ ಯೇಸು ಕ್ರಿಸ್ತರು ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ವಿಶ್ವಕ್ಕೆ ಒಬ್ಬರೇ ದೇವರು, ಅವರೇ ನಮ್ಮನ್ನೆಲ್ಲ ಕಾಪಾಡುತ್ತಿದ್ದಾರೆ ಎಂಬ ತತ್ವವನ್ನು ಜನರಿಗೆ ತಿಳಿಸ್ತಾರೆ. ಮುಂದಿನದಾಗಿ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ, ಬ್ರದರ್ಹುಡ್. ಎಲ್ಲ ಜನರು ತಮ್ಮ ಅಣ್ಣ ತಮ್ಮಂದಿರು ಎಂಬ ಭಾವನೆಯನ್ನು ತಮ್ಮ ತತ್ವದ ಮೂಲಕ, ತಮ್ಮ ಉಪದೇಶದ ಮೂಲಕ ಯೇಸು ಕ್ರಿಸ್ತರು ಜನರಿಗೆ ತಿಳಿಸ್ತಾರೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ಹಾಗೆ ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ನಾವು ಕಷ್ಟದಲ್ಲಿರುವ ಜನರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರ ಸೇವೆಯನ್ನು, ಕಷ್ಟದಲ್ಲಿರುವ ವ್ಯಕ್ತಿಗಳ ಸೇವೆಯನ್ನು ಮಾಡಬೇಕು ಎಂದು ಯೇಸು ಕ್ರಿಸ್ತರು ತಮ್ಮ ಉಪದೇಶದಲ್ಲಿ, ಬೋಧನೆಯಲ್ಲಿ ತಿಳಿಸ್ತಾರೆ. ಹಾಗೆ ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ಮಾನವನು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿದರೆ ಅದೇ ಅವನಿಗೆ ಕ್ಷಮಾಪಣೆ ಎಂದು ಯೇಸು ಕ್ರಿಸ್ತರು ಬೋಧನೆ ಮಾಡ್ತಾರೆ. ನಿನ್ನ ಶತ್ರುವನ್ನು ಸಹ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನು ಬಯಸು. ಯೇಸು ಕ್ರಿಸ್ತರ ಬೋಧನೆಗಳಲ್ಲಿ ಇದು ಒಂದು ಮಹತ್ವವಾದ ಬೋಧನೆ ಅನಿಸುತ್ತದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ಹಾಗೆ ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನು ನೀನು ಬಯಸು.
ಹಾಗಿಂದಾನೆ ನಿನಗೆ ಒಳ್ಳೆಯ ಕಾರ್ಯ, ಒಳ್ಳೆಯ ವ್ಯಕ್ತಿತ್ವ ಬೆಳೆಯುತ್ತದೆ, ಒಳ್ಳೆಯ ದೇವರು ಆಶೀರ್ವಾದ ನಿನಗೆ ಮಾಡ್ತಾನೆ ಎಂಬ ತತ್ವವನ್ನು ಜನರಿಗೆ ಬೋಧಿಸ್ತಾ ಇದ್ದರು ಯೇಸು ಕ್ರಿಸ್ತರು. ಇನ್ನು ಮುಂದಿನದಾಗಿ ನಾವು ಇನ್ನೊಂದು ಪಾಶ್ಚಾತ್ಯ ದೇಶಗಳಲ್ಲಿರುವ ಪ್ರಮುಖ ಧರ್ಮಗಳಲ್ಲಿ ಒಂದಾದ ಇಸ್ಲಾಂ ಧರ್ಮದ ಕುರಿತು ತಿಳಿಯೋಣ. ಇನ್ನೊಂದು, ಈ ಯೇಸುಕ್ರಿಸ್ತನ ಮರಣಾನಂತರ ರೋಮನ್ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಆಳ್ವಿಕೆಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು. ಯೇಸುಕ್ರಿಸ್ತನ ಮರಣಾನಂತರ ರೋಮನ್ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಆಳ್ವಿಕೆಯಲ್ಲಿ ಈ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯದ ಧರ್ಮವಾಗುತ್ತದೆ, ರಾಜ್ಯ ಧರ್ಮವಾಗಿ ಮಾರ್ಪಾಡಾಗುತ್ತದೆ. ಈ ಕ್ರೈಸ್ತ ಧರ್ಮವು ರೋಮನ್ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಆಳ್ವಿಕೆಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಗುತ್ತದೆ. ಇನ್ನು ಮುಂದಿನದಾಗಿ ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮ ಅರೇಬಿಯಾ, ಈಗ ಅರಬ್ ರಾಷ್ಟ್ರದಲ್ಲಿ ಪ್ರಾರಂಭವಾಗುತ್ತದೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್. ಇಸ್ಲಾಂ ಪದದ ಅರ್ಥ ದೇವರಿಗೆ ಶರಣಾಗು ಎಂದರ್ಥ. ಇಸ್ಲಾಂ ಪದದ ಅರ್ಥ ದೇವರಿಗೆ ಶರಣಾಗು. ಮುಸ್ಲಿಂ ಪದದ ಅರ್ಥ ದೇವರ ಅನುಯಾಯಿ. ಹಾಗೆ ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳು ಬರುತ್ತವೆ. ಅವುಗಳೆಂದರೆ ಶಿಯಾ ಮತ್ತು ಸುನ್ನಿ. ಮಹಮ್ಮದ್ ಪೈಗಂಬರ್ನ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು. ಖಲೀಫರು ಅಂತ ಕರೀತಾರೆ. ಈ ಮಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮದ ಬೆಳವಣಿಗೆಯಲ್ಲಿ ಹಾಗೆ ಸ್ಥಾಪನೆ ಮಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗೆ ಮಹಮ್ಮದ್ ಪೈಗಂಬರ್ನ ಉತ್ತರಾಧಿಕಾರಿಗಳನ್ನು ಖಲೀಫರ್ ಅಂತ ಕರೀತಾರೆ. ಅಂಥ ಖಲೀಫರಲ್ಲಿ ಅಬೂಬಕರ್ ಮೊದಲನೇ ಖಲೀಫನಾಗಿರ್ತಾನೆ. ಈ ಮುಂದಿನದಾಗಿ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು. ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳ ಕುರಿತು ತಿಳಿಯೋಣ. ಕಲೀಮಾ, ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಹೊಂದಿರುವುದನ್ನು ಕಲೀಮಾ ಎಂದು ಕರೆಯುತ್ತಾರೆ. ಕಲೀಮಾ ಅಂದರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಹೊಂದಿರುವುದನ್ನು ಕಲೀಮಾ ಅಂತ ಕರೀತಾರೆ. ಇದು ಒಂದು ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳಲ್ಲಿ ಮೊದಲನೆಯದು ಕಲೀಮಾ, ಅಲ್ಲಾಹನಲ್ಲಿ ಮಾತ್ರ ನಂಬಿಕೆಯನ್ನು ಹೊಂದಿರುವುದು, ಅಂದರೆ ದೇವರಲ್ಲಿ ನಂಬಿಕೆಯನ್ನು ಹೊಂದಿರುವುದು ಅಂತ. ಹಾಗೆ ನಮಾಜ್, ಮುಸ್ಲಿಮರು ಪ್ರತಿದಿನ 5 ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಮುಸ್ಲಿಮರಾದವರು ಅಲ್ಲಾಹನಿಗೆ ಪ್ರತಿದಿನ 5 ಬಾರಿ ಪ್ರಾರ್ಥನೆ ಸಲ್ಲಿಸಬೇಕಾಗುತ್ತೆ. ಹಾಗೆ ಮೂರನೇದು ರೋಜಾ. ರಂಜಾನ್ ತಿಂಗಳಲ್ಲಿ ಉಪವಾಸವಿರುವುದನ್ನು ರೋಜಾ ಅಂತ ಕರೀತಾರೆ. ರಂಜಾನ್ ತಿಂಗಳಲ್ಲಿ ಉಪವಾಸವಿರುವುದನ್ನು ರೋಜಾ ಅಂತ ಕರೀತಾರೆ. ಹಾಗೆ ಜಕಾತ್, ದಾನ ಮಾಡುವುದು. ಜಕಾತ್ ಇಟ್ ಮೀನ್ಸ್ ದಾನ ಮಾಡುವುದು. ಹಜ್, ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳಲ್ಲಿ ಕೊನೆಯ ಪರಿಪಾಲನೆ ಅಥವಾ ಮುಸ್ಲಿಮರು ಪಾಲನೆ ಮಾಡುವ ತತ್ವಗಳಲ್ಲಿ ಹಜ್ ಸಹ ಒಂದಾಗಿದೆ. ಹಜ್ ಅಂದರೆ ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳುವುದು. ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳುವುದು ಅವರ ಪ್ರಮುಖ ಜೀವನದ ಆಸೆಯಾಗಿರುತ್ತದೆ. ನಾವು ಯಾಗೋ ಕಾಶಿ, ವಾರಣಾಸಿ ಅಂತ ಹಿಂದೂ ಧರ್ಮದ ಜನರು ಕಾಶಿ, ವಾರಣಾಸಿ ಪವಿತ್ರ ಕ್ಷೇತ್ರಗಳಿಗೆ ಹೋಗುತ್ತೀವೋ, ಹಾಗೆ ಮುಸ್ಲಿಮರು ಹಜ್ ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕೆಂಬುದನ್ನು ತಮ್ಮ ಜೀವನದಲ್ಲಿ ಆಸೆಯನ್ನು ಹೊಂದಿರುತ್ತಾರೆ. ಇನ್ನು ಮುಂದಿನದಾಗಿ ಮೊಹಮ್ಮದ್ ಪೈಗಂಬರ್ ಅವರು ಯಾವಾಗ ಜನಿಸಿದರು, ಅವರ ತಂದೆ ತಾಯಿ ಯಾರು, ಅವೆಲ್ಲದರ ಕುರಿತು ತಿಳಿಯೋಣ. ಮೊಹಮ್ಮದ್ ಪೈಗಂಬರ್ ಜನ್ಮಸ್ಥಳ ಮೆಕ್ಕಾದಲ್ಲಿ ಸಾಮಾನ್ಯ ಶಕ ವರ್ಷ 570ರಲ್ಲಿ ಜನಿಸ್ತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಅಬ್ದುಲ್ಲಾ ಮತ್ತು ಅಮೀನತ್ ದಂಪತಿಯ ಮಗನಾಗಿ ಮೆಕ್ಕಾದಲ್ಲಿ ಸಾಮಾನ್ಯ ಶಕ ವರ್ಷ 570ರಲ್ಲಿ ಜನಿಸುತ್ತಾರೆ. ಮೊಹಮ್ಮದ್ ಪೈಗಂಬರ್ ಮೆಕ್ಕಾದ ಬಳಿಯ ಹೀರಾ ಎಂಬ ಬೆಟ್ಟದ ತಪ್ಪಲಿನ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ರು. ಈ ಮೊಹಮ್ಮದ್ ಪೈಗಂಬರ್ ಹೀರಾ ಎಂಬ
ಬೆಟ್ಟದ ತಪ್ಪಲಿನ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ರು. ಹಾಗೆ ಇನ್ನೊಂದು ನಮ್ಮ ಇತಿಹಾಸದಲ್ಲಿ ಕಾಲಾನುಕ್ರಮದಲ್ಲಿ ಬರ್ತಾ ಇದೆ. ಈ ಹಿಜ್ರಾ ಶಕೆಯನ್ನು ಕಾಲಾನುಕ್ರಮದಲ್ಲಿ ಇನ್ನೊಂದಿಷ್ಟು 4 ಕೊಟ್ಟಾಗ ಹಿಜ್ರಾ ಶಕೆಯನ್ನು ಮೆನ್ಷನ್ ಇದ್ದಾಗೆ ಈ ಹಿಜ್ರಾ ಶಕೆ ಸಾಮಾನ್ಯ ಶಕ ವರ್ಷ 622ರಲ್ಲಿ ಪ್ರಾರಂಭವಾಗುತ್ತದೆ. ಹಿಜ್ರಾ ಶಕೆ ನಡೆದಿದ್ದು ಸಾಮಾನ್ಯ ಶಕ ವರ್ಷ 622. ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಾದ ಕಡೆಗೆ ಪ್ರಯಾಣ ಮಾಡಿರುವುದನ್ನು ಹಿಜ್ರಾ ಶಕೆ ಎನ್ನುವರು. ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಾದ ಕಡೆಗೆ ಪ್ರಯಾಣ ಮಾಡಿರುವುದನ್ನು ಹಿಜ್ರಾ ಶಕೆ ಎನ್ನುವರು. ಮೊಹಮ್ಮದ್ ಪೈಗಂಬರ್ ಅವರು ಸಾಮಾನ್ಯ ಶಕ ವರ್ಷ 632ರಲ್ಲಿ ಮರಣ ಹೊಂದುತ್ತಾರೆ. ಹಾಗೆ ಇವರ ಉತ್ತರಾಧಿಕಾರಿಗಳನ್ನು ಖಲೀಫರ್ ಅಂತ ಕರೀತಾರೆ. ಆ ಖಲೀಫರಲ್ಲಿ ಮೊದಲನೆಯವನು ಅಬು ಬಕ್ಕರ್. ಇವರ ಪವಿತ್ರ ಗ್ರಂಥ ಕುರಾನ್, ಹಾಗೆ ಇವರ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್, ಮುಸ್ಲಿಂ ಪದಾರ್ಥ ದೇವರ ಅನುಯಾಯಿ, ಹಾಗೆ ಇಸ್ಲಾಂ ಪದಾರ್ಥ ದೇವರಿಗೆ ಶರಣಾಗುವಂಥ. ಹಾಗೆ ಈ ಇಸ್ಲಾಂ ಧರ್ಮ ಪ್ರಾರಂಭವಾಗೋದು ಸೌದಿ ಅರೇಬಿಯಾ ಅಥವಾ ಅರಬ್ ರಾಷ್ಟ್ರಗಳಲ್ಲಿ, ಅರೇಬಿಯಾ ದೇಶಗಳಲ್ಲಿ ಈ ಇಸ್ಲಾಂ ಧರ್ಮ ಉದಯವಾಗುತ್ತದೆ. ಇನ್ನು ಮುಂದಿನದಾಗಿ ಈ ಎಲ್ಲ 4 ಧರ್ಮಗಳಾದ ಯಹೂದಿ ಧರ್ಮ, ಪಾರ್ಸಿ ಧರ್ಮ, ಹಾಗೆ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಇಂಥವುಗಳ ಹೋಲಿಕೆ, ಅಂದರೆ ಅವುಗಳ ಇಸ್ಲಾಂ ಧರ್ಮದ ಸ್ಥಾಪಕ ಯಾರು, ಯಹೂದಿ ಧರ್ಮದ ಸ್ಥಾಪಕ ಯಾರು, ಪಾರ್ಸಿ ಧರ್ಮದ ಸ್ಥಾಪಕ ಯಾರು, ಹಾಗೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು, ಅವುಗಳ ಪವಿತ್ರ ಗ್ರಂಥ ಯಾವುದು, ಹಾಗೆ ಒಂದಿಷ್ಟು ಪ್ರಮುಖ ಪದಗಳು ಬರ್ತವೆ. ಅವುಗಳನ್ನು ಹೋಲಿಕೆ ಮಾಡುತ್ತಾ ನಾವು ಈಸಿಯಾಗಿ ಕಲಿಯುತ್ತಾ ಹೋಗೋಣ. ಯಹೂದಿ ಧರ್ಮದ ಸ್ಥಾಪಕ ಅಬ್ರಹಾಂ. ಇನ್ನು ಪಾರ್ಸಿ ಧರ್ಮದ ಸ್ಥಾಪಕ ಜರಾಥುಸ್ಟ್ರ. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಹಾಗೆ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ 4 ಧರ್ಮದ ಸ್ಥಾಪಕರು ನಮ್ಮ ಎಕ್ಸಾಮಿನ ದೃಷ್ಟಿಯಲ್ಲಿ ಪ್ರಮುಖ ಅಂಶಗಳಾಗಿ ಮಾರ್ಪಡುತ್ತವೆ. ಹಾಗೆ ಮುಂದಿನದಾಗಿ ಆ ಧರ್ಮಗಳ ಪವಿತ್ರ ಗ್ರಂಥಗಳು. ಯಹೂದಿ ಧರ್ಮದ ಪವಿತ್ರ ಗ್ರಂಥ ಇಬ್ರೂ ಬೈಬಲ್ ಅಥವಾ ಓಲ್ಡ್ ಟೆಸ್ಟಮೆಂಟ್ ಅಥವಾ ಹಳೆಯ ಒಡಂಬಡಿಕೆಗಳು. ಓಕೆ. ಹಾಗೆ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಅವೆಸ್ತಾ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್. ಓಕೆ. ಹಾಗೆ ಮುಂದಿನದಾಗಿ ನಾವು ಯಾವ ದೇಶದಲ್ಲಿ ಈ 4 ಪಾಶ್ಚಾತ್ಯ ಧರ್ಮಗಳು ಯಾವ ದೇಶದಲ್ಲಿ ಪ್ರಾರಂಭವಾದವು ಎಂಬುದನ್ನು ತಿಳಿಯೋಣ. ಯಹೂದಿ ಧರ್ಮ ಇಸ್ರೇಲ್, ಪಾರ್ಸಿ ಧರ್ಮ ಇರಾನ್, ಕ್ರೈಸ್ತ ಧರ್ಮ ರೋಮ್, ಇಸ್ಲಾಂ ಧರ್ಮ ಅರಬ್ ರಾಷ್ಟ್ರಗಳಲ್ಲಿ ಇಸ್ಲಾಂ ಧರ್ಮ ಆರಂಭವಾಗುತ್ತದೆ. ಕ್ರೈಸ್ತ ಧರ್ಮ ಆರಂಭವಾಗುವುದು ರೋಮ್, ಪಾರ್ಸಿ ಧರ್ಮ ಆರಂಭವಾಗುವುದು ಇರಾನ್, ಯಹೂದಿ ಧರ್ಮ ಆರಂಭವಾಗುವುದು ಇಸ್ರೇಲ್. ಇನ್ನು ಮುಂದಿನದಾಗಿ ಪ್ರಮುಖ ಪದಗಳು, ಅಂದರೆ ಜೊರಾಸ್ಟ್ರಿಯನ್ ಅಂದರೆ ಏನು, ಆ ಪದದ ಅರ್ಥ ಏನು, ಜೂ ಅಥವಾ ಯಹೂದ್ಯರು ಪದದ ಅರ್ಥ ಏನು, ಅಪೋಸಲ್ಸ್ ಪದದ ಅರ್ಥ ಏನು, ಖಲೀಫರು ಪದದ ಅರ್ಥ ಏನು, ಘಾತ ಎಂಬ ಪದದ ಅರ್ಥ ಏನು, ಯಶ್ನ ಎಂಬ ಪದದ ಅರ್ಥ ಏನು. ಓಕೆ, ನಾವು ತಿಳಿಯೋಣ. ಪ್ರಮುಖ ಪದಗಳು. ಜೊರಾಸ್ಟ್ರಿಯನ್ ಪದದ ಅರ್ಥ ಪಾರ್ಸಿ ಧರ್ಮದ ಅನುಯಾಯಿಗಳನ್ನು ಜೊರಾಸ್ಟ್ರಿಯನ್ ಅಂತ ಕರೀತಾರೆ. ಹಾಗೆ ಜೂ ಅಥವಾ ಯಹೂದ್ಯರು ಇವು ಪದದ ಅರ್ಥ ಅಂದರೆ ಯಹೂದಿ ಧರ್ಮದ ಅನುಯಾಯಿಗಳನ್ನು ಜೂ ಅಥವಾ ಯಹೂದಿಯರು ಅಂತ ಕರಿತೀವಿ. ಇನ್ನು ಅಪೋಸಲ್ಸ್, ಯೇಸು ಕ್ರಿಸ್ತನ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಅಂತ ಕರಿತೇವೆ. ಇನ್ನು ಖಲೀಫರು ಅಂದರೆ ಮೊಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳು. ಖಲೀಫರು ಇಟ್ ಮೀನ್ಸ್ ಮೊಹಮ್ಮದ್ ಪೈಗಂಬರನ ಉತ್ತರಾಧಿಕಾರಿಗಳು. ಇನ್ನು ಘಾತ, ಪಾರ್ಸಿ ಧರ್ಮದ ಪವಿತ್ರ ಗ್ರಂಥವಾದ ಅವೆಸ್ತ ಗ್ರಂಥದಲ್ಲಿ ಬರುವ ಒಂದು ಭಾಗವಾದ ಘಾತ. ಇದು ಅವ್ಯಸ್ತ ಗ್ರಂಥದಲ್ಲಿ ಬರುವ ಪದ್ಯ ರೂಪ ಅಥವಾ ಶ್ಲೋಕ ರೂಪದ ಸಾಹಿತ್ಯ ಭಾಗವನ್ನು ಗಾಥ ಅಂತ ಕರಿತೇವೆ. ಹಾಗೆ ಯಶ್ನ, ಅವ್ಯಸ್ತ ಗ್ರಂಥದಲ್ಲಿ ಬರುವ ಪೂಜೆ, ಆರಾಧನೆ, ಆಚರಣೆಗೆ ಸಂಬಂಧಿಸಿದ ಭಾಗ. ಇವೆಲ್ಲವುಗಳು ಪಾಶ್ಚಾತ್ಯ ಧರ್ಮಗಳಾದ ಯಹೂದಿ, ಕ್ರೈಸ್ತ, ಇಸ್ಲಾಂ, ಪಾರ್ಸಿ ಧರ್ಮಗಳಿಗೆ ಸಂಬಂಧಿಸಿದ ಪ್ರಮುಖ ಪದಗಳಾಗಿವೆ. ಇವುಗಳು ಎಕ್ಸಾಮಿನ ದೃಷ್ಟಿಯಿಂದ ನಮ್ಮ ಮುಂಬರುವ GPSTR, HSTR,
PSTR ಹಾಗೆ PU ರಿಕ್ರೂಟ್ಮೆಂಟ್ಗೆ ಬಹುಮುಖ್ಯ ಅಂಶಗಳಾಗಿವೆ. ಈ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ಓದ್ಕೊಂಡ್ರೆ ಈ ಟಾಪಿಕಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ನಮಗೆ ಈಸಿಯಾಗಿ ಅವುಗಳಿಗೆ ಅಂಕಗಳನ್ನು ಗಳಿಸೋದು ಈಸಿ ಆಗುತ್ತೆ. ಮುಂದಿನ ಭಾಗದಲ್ಲಿ ನಾವು ಮತ್ತೊಂದು ಕುತೂಹಲಕರವಾದ ಕುತೂಹಲಕರವಾದ ಟಾಪಿಕನ್ನು ಕುರಿತು ಡಿಸ್ಕಸ್ ಮಾಡುವ. ಧನ್ಯವಾದಗಳು. ಹಾಗೆ ಈ ವಿಡಿಯೋದಲ್ಲಿ ಇವತ್ತಿನ ಕ್ಲಾಸಲ್ಲಿ ಯಾವುದೇ ಅಂಶಗಳು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ನಿಮ್ಮ ಕಮೆಂಟ್ಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಹಾಗೆ ಯಾವುದೇ ಅಂಶಗಳು ನಿಮಗೆ ಅಸ್ಪಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.